ಕಾಪಾಡು. ಯಾವುದೇ ಜೀವಿಯಾಗಲಿ ಬದುಕಬೇಕು ಅಂತಲೇ ಬಯಸುತ್ತೆ. ಪ್ರಾಣ ಹೋಗುತ್ತೆ ಅಂತಂದರೂ ಕೂಡ ಬೇರೆ ದಾರಿ ಏನಿದೆ ಅಂತ ಹೇಳಿ ಹುಡುಕ್ತಾರೆ. ಸಣ್ಣ ಇರುವೆಯಿಂದ ಹಿಡಿದು ಮಾನವನವರೆಗೂ ಪ್ರತಿಯೊಂದು ಜೀವಿಯೂ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟವನ್ನೇ ನಡೆಸುತ್ತೆ. ಜೀವಿಸಿದರೆ ಹೇಗಾದರೂ ಬದುಕನ್ನು ಸಾಗಿಸ್ಬೋದು. ಆದರೆ ಆ ಜೀವವನ್ನು ಕಾಪಾಡಬೇಕಾದವರೇ ಪ್ರಾಣ ತೆಗೆದರೆ ಏನು ಮಾಡೋದು? ಶ್ರೀರಾಮನು ದಶರಥನ ಆದೇಶದಂತೆ 14 ವರ್ಷಗಳ ಕಾಲ ವನವಾಸವನ್ನು ಮಾಡಬೇಕಾಯಿತು. ಹೀಗೆ ಕಾಡಿನಲ್ಲಿ ಹೋಗ್ತಾ ಇರುವಾಗ ಅದು ಮಳೆಗಾಲವಾದ್ದರಿಂದ ಬಹಳ ಕಪ್ಪೆಗಳಿದ್ದವು. ರಾಮನು ತಿಳಿಯದೆ ಒಂದು ಕಪ್ಪೆಯ ಮೇಲೆ ಕಾಲನ್ನು ಇಡ್ತಾನೆ. ಮೆತ್ತಗೆ ತಣ್ಣಗೆ ಇದ್ದಿದ್ದರಿಂದ ಹಿಂತಿರುಗಿ ನೋಡ್ತಾನೆ. ಕಪ್ಪೆಯು ದೀನವಾಗಿ ನೋಡ್ತಾ ಇರುತ್ತೆ. ಆಗ ರಾಮನು ಕೈಗೆ ತೆಗೆದುಕೊಂಡು ಕೇಳ್ತಾನೆ, ನೀನು ಏಕೆ ಜೋರಾಗಿ ಕೂಗಲಿಲ್ಲ? ಶಬ್ದ ಮಾಡಿದ್ದರೆ ನನಗೆ ತಿಳಿತಾ ಇತ್ತು, ಆಗ ನಿನಗೆ ನೋವಾಗ್ತಾ ಇರಲಿಲ್ವಲ್ಲ ಅಂತ ಹೇಳ್ತಾನೆ. ಆಗ ಕಪ್ಪೆ ಹೇಳುತ್ತೆ, ರಾಮ, ನನಗೇನಾದರೂ ಆದರೆ ರಾಮ ರಾಮ ಅಂಥೇಳಿ ಕರೀತೇನೆ, ಆದರೆ ಆ ರಾಮನೇ ಕಾಲಿಟ್ಟರೆ ನಾನು ಯಾರನ್ನು ಕರೆಯಲಿ ಅಂತ ಅನ್ನುತ್ತೆ. ಆಗ ರಾಮನು ಅದರ ನೋವನ್ನು ನಿವಾರಿಸ್ತಾನೆ. ಹೀಗೆ ನಮ್ಮ ಜೀವನದಲ್ಲಿಯೂ ಸಹ ರಾಮ ಎಂದರೆ ಸಾಕು, ಕಾಪಾಡ್ತಾನೆ. ಆದರೆ ಅದಕ್ಕೆ ಬಹಳ ಅಭ್ಯಾಸ ಬೇಕಾಗುತ್ತೆ.